ವೀಕ್ಷಕರೇ, ಅದು ಇದೇ 2024 ಅಕ್ಟೋಬರ್ 19ನೇ ತಾರೀಕು. ಸ್ಥಳ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಒಂದು ಹಳ್ಳಿ. ಈ ಕಡಪದ ಹೊರವಲಯದ ಹತ್ರ ಒಂದು ಕಾಡು ಬರುತ್ತೆ. ಅದ್ರ ಬಳಿ ಒಂದು ತೋಟ ಇದೆ. ಆ ಒಂದು ಕೃಷಿ ಜಮೀನಲ್ಲಿ ಅವತ್ತು ಬೆಳಗ್ಗೆ ಸುಮಾರು 9 ಗಂಟೆ ಹೊತ್ತಿಗೆ ಅಲ್ಲಿದ್ದವರೆಲ್ಲ ಎಂದಿನಂತೆ ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಹೀಗಿರುವಾಗ ಅವರಿಗೆ ದೂರದಲ್ಲಿ ಯಾರೋ ಸಹಾಯಕ್ಕಾಗಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರೋ ಸದ್ದು ಕೇಳಿಸುತ್ತೆ. ಅದನ್ನ ಕೇಳಿ ಯಾರೋ ಅಪಾಯದಲ್ಲಿರಬೇಕು ಅಂತ ಭಾವಿಸಿದಂತ ಆ ಕೆಲಸಗಾರರೆಲ್ಲ ತಕ್ಷಣ ಕಾಡಿನ ಕಡೆಗೆ ಓಡ್ ಬರ್ತಾರೆ. ಅವ್ರಿಗೆ ಅಲ್ಲೊಂದ್ ಕಡೆ ಯಾರೋ ಬೆಂಕಿಯಲ್ಲಿ ಬೇಯ್ತಾ ಇದ್ದದ್ದು ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದಾಗ ಅಲ್ಲಿ ಯಾವುದೋ ಯುವತಿಗೆ ಬೆಂಕಿ ತಗುಲಿ ಆಕೆ ಹೊತ್ತಿ ಉರಿತಾ ಇದ್ಲು. ಗಾಬರಿಯಿಂದ ಅವಳ ಬಳಿ ಹೋಗಿ ನೋಡಿದಾಗ ಆಕೆ ಅದಾಗಲೇ 80% ಬೆಂದು ಹೋಗಿದ್ಲು ಹಾಗೂ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಿದ್ಲು. ಆ ಜನ ಆಕೆಯನ್ನ ಬೆಂಕಿಯಿಂದ ಆರಿಸಿ ಹೊರಗಡೆ ಕರೆತರ್ತಾರೆ. ಅಷ್ಟರಲ್ಲಿ ಈ ಬಗ್ಗೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೂ ವಿಷಯವನ್ನ ಮುಟ್ಟಿಸಿದ್ರು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಿ ಅಡ್ಮಿಟ್ ಕೂಡ ಮಾಡಲಾಗುತ್ತೆ. ಘಟನಾ ಸ್ಥಳದಲ್ಲಿ ಪೊಲೀಸರು 3 ಮುಖ್ಯ ಸಾಕ್ಷಿಗಳನ್ನ ಪತ್ತೆ ಹಚ್ಚುತ್ತಾರೆ. ಅದೇನಂದ್ರೆ ಅಲ್ಲಿ ಸಿಕ್ಕ ಅರೆಬರೆ ಸುಟ್ಟಂತ ಆ ಯುವತಿಯ ನೋಟ್ಬುಕ್, ಸಿಗರೇಟ್ ಹಾಗೂ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್. ಇತ್ತ ಆಸ್ಪತ್ರೆ ಐಸಿಯುನಲ್ಲಿ ಇದ್ದಂತ ಯುವತಿಯ ಸ್ಥಿತಿ ಅತ್ಯಂತ ಗಂಭೀರ ಹಂತವನ್ನ ತಲುಪಿತ್ತು. ಏಕೆಂದ್ರೆ ಆಕೆ ದೇಹ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗಿತ್ತು. ಆದ್ರಿಂದ ಆಕೆ ಬದುಕುಳಿಯುವಂತ ಚಾನ್ಸ್ ತುಂಬಾ ಕಡಿಮೆ ಇತ್ತು. ಆಕೆ ಬದುಕುವ ಬಗ್ಗೆ ನಾವು ಯಾವುದೇ ಗ್ಯಾರಂಟಿ ಕೊಡೋದಕ್ಕೆ ಆಗಲ್ಲ ಅಂತ ವೈದ್ಯರೇ ಹೇಳಿದ್ರಿಂದ ಪೊಲೀಸರು ತಡ ಮಾಡದೆ ಕೇಸ್ ಕೈ ತಪ್ಪ ಹೋಗುತ್ತೆ ಅಂತ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಿದ್ದಂತ ಆ ಯುವತಿ ಬಳಿ ಹೋಗಿ ಏನಾಯ್ತು ಅಂತ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಆಕೆ ಹತ್ರ ಹೋಗಿ ಏನಾಯ್ತು, ನಿನ್ನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಅವರು ಕೇಳಿದಾಗ ಉಸಿರಾಡಲು ಕೂಡ ಕಷ್ಟಪಡ್ತಿದ್ದಂತ ಆಕೆ ತನ್ನೆಲ್ಲ ಶಕ್ತಿಯನ್ನ ಒಗ್ಗೂಡಿಸಿ ತನ್ನ ಹೃದಯಾಂತರಾಳದಲ್ಲಿ ಹುದುಗಿದ್ದಂತ ಆ ವೇದನೆ ಹಿನ್ನೆಲೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕೆ ಈ ಬಗ್ಗೆ ಬಾಯ್ಬಿಟ್ಟ ನಂತರನೇ ಇದು ಕಡಪದ ಸುತ್ತ ಒಂದು ವೈರಲ್ ಹಾಗೂ ಸಂಚಲನಾತ್ಮಕ ಸುದ್ದಿಯಾಗಿ ಹೊರಹೊಮ್ಮುತ್ತೆ. ಈಕೆ ಕತೆ ವೈರಲ್ ಆದ ನಂತರ ಆಂಧ್ರದ ಮುಖ್ಯಮಂತ್ರಿವರೆಗೂ ಇದು ತಲುಪುತ್ತೆ. ಅವರು ನಿಮ್ಮ ಮಗಳಿಗೆ ಬೆಸ್ಟ್ ಚಿಕಿತ್ಸೆಯನ್ನು ಕೊಡಿಸ್ತೀವಿ, ಆಕೆಯನ್ನು ಉಳಿಸ್ಕೊಡುವಂತ ಜವಾಬ್ದಾರಿ ನಮ್ದು, ನೀವೇನು ಕೂಡ ಈ ಬಗ್ಗೆ ಕಳವಳ ಪಡಬೇಡಿ, ನಾವಿದ್ದೀವಿ ಅಂತ ಆಂಧ್ರದ ಸಿಎಂ ಆ ಯುವತಿಯ ಪೋಷಕರಿಗೆ ನೇರವಾಗಿ ಭರವಸೆಯನ್ನ ಕೊಡ್ತಾರೆ. ಹಾಗೂ ಇಲ್ಲಿ ತಪ್ಪಿತಸ್ಥರನ್ನ ತಕ್ಷಣ ಹುಡುಕಿ ಪತ್ತೆ ಹಚ್ಚಿ ಅವರಿಗೆ ಸೂಕ್ತ ಶಿಕ್ಷೆ ಕೊಡಿಸೋದಕ್ಕೆ ಕಡಪ ಜಿಲ್ಲಾ ಎಸ್ಪಿಗೆ ಸೂಚಿಸಲಾಗುತ್ತೆ. ಆಗ ಕಡಪದ ಎಸ್ಪಿ ಹರ್ಷವರ್ಧನ್ರವರು 4 ಸ್ಪೆಷಲ್ ಟೀಮ್ ಅನ್ನ ರಚಿಸಿ ಈ ಕೇಸ್ ತನಿಖೆಯನ್ನ ಶುರು ಮಾಡ್ತಾರೆ. ಇವರು ತಮ್ಮ ತಂಡಗಳಿಗೆ ಈ ಬಗ್ಗೆ ಸೂಕ್ತವಾದಂತ ಗೈಡೆನ್ಸ್ ಅನ್ನ ಕೊಟ್ಟು ತಪ್ಪಿತಸ್ಥರನ್ನ ತೀವ್ರವಾಗಿ ಶೋಧಿಸುವಂತೆ ಆದೇಶಿಸ್ತಾರೆ. ಹೀಗಿದ್ದಾಗ ಆ ಘಟನೆ ನಡೆದಂತ ಅದರ ಮಾರನೇ ದಿನ ಬೆಳಗ್ಗಿನ ಜಾವದ 3 ಗಂಟೆ ಹೊತ್ತಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಯುವತಿ ಸಾವನ್ನಪ್ತಾಳೆ. ಇದು ಆಕೆ ಪೋಷಕರಿಗೆ ಬರಸಿಡಿದ ಆಘಾತನೇ ಸರಿ. ಮಗಳ ಆ ಅಕಾಲಿಕ ಸಾವನ್ನ ಅವರ ಕೈಲಿ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲ ಪೋಷಕರ ಹಾಗೆ ಅವರು ಕೂಡ ಮಗಳ ಭವಿಷ್ಯದ ಬಗ್ಗೆ ಸುಂದರ ಕನಸುಗಳನ್ನ ಕಟ್ಕೊಂಡಿದ್ರು. ಯಾವ ಹೆತ್ತವರು ತಾನೇ ಮಕ್ಕಳ ಸಾವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಯುವತಿಯಂತೂ ಉಳಿಲಿಲ್ಲ. ಈಗ ಪೊಲೀಸ್ ಇದಕ್ಕೆ ಕಾರಣಾದವರನ್ನ ಹುಡುಕುವ ಬಗ್ಗೆ ಚುರುಕಾಗ್ತಾರೆ. ಹೀಗಿದ್ದಾಗ ಕಾಡಿನ ಹೊರವಲಯದಲ್ಲಿ ಅವ್ರಿಗೊಬ್ಬ ಸಸ್ಪೆಕ್ಟ್ ಪತ್ತೆ ಆಗ್ತಾನೆ. 19 ವರ್ಷ ವಯಸ್ಸಿನ ಅವನ ಹೆಸರೇ ಜಕಾಲ ವಿಘ್ನೇಶ್. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ 10% ರಿಂದ 12% ರಿಟರ್ನ್ ಖಚಿತವಾಗಿ ಕೊಡ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆಯನ್ನು ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಇವನನ್ನ ಹಿಡಿದು ತಂದಂತ ಪೊಲೀಸ್ ಅವರದೇ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಾಗ ಅವನು ನಿಧಾನವಾಗಿ ಈ ಬಗ್ಗೆ ಕನ್ಫೆಸ್ ಮಾಡ್ಕೊಂಡ. ಇವನ ಹೇಳಿಕೆ ಹಾಗೂ ಆ ಯುವತಿ ಆಸ್ಪತ್ರೆಯಲ್ಲಿ ಕೊಟ್ಟಂತ ಹೇಳಿಕೆ ಇವೆರಡೂ ಕೂಡ ಮ್ಯಾಚ್ ಆಗಿದ್ದರಿಂದ ಪೊಲೀಸ್ಗೆ ಇದ್ದಂತ ಅನುಮಾನ ದೃಢವಾಗುತ್ತೆ. ಹಾಗಾದ್ರೆ ಅವನು ಕೊಟ್ಟಂತ ಹೇಳಿಕೆ ಏನು ಅಂದ್ರೆ, ಅವನು ಹಾಗೂ ಆ ಯುವತಿ ಒಂದೇ ಏರಿಯಾದ ಅಕ್ಕಪಕ್ಕ ನಿವಾಸಿಗಳು. ಅವರು ಸಣ್ಣವರಿದ್ದಾಗಿಂದನೂ ಕೂಡ ಒಬ್ರಿಗೊಬ್ರು ಪರಿಚಯ ಇದ್ದಂತ ಕಾರಣ ಅವ್ರ ನಡುವೆ ಮೊದಲಿಂದನೂ ಕೂಡ ಸ್ನೇಹ ಇತ್ತು. ಇದು ನಿಧಾನವಾಗಿ ಪ್ರೀತಿಗೆ ತಿರುಗಿ ಮುಂದೆ 4 ವರ್ಷಗಳ ಕಾಲ ಅವರು ಪ್ರೀತಿಯಲ್ಲಿ ಇರೋದಕ್ಕೆ ಕಾರಣವಾಗಿತ್ತು. ಆದ್ರೆ ಕ್ರಮೇಣ ಈ ಒಂದು ಸಂಬಂಧದಲ್ಲಿ ಬಿರುಕು ಮೂಡಿ ಬ್ರೇಕಪ್ ಉಂಟಾಗಿತ್ತು. ಆಗ ಯುವತಿ 11ನೇ ತರಗತಿಯ ವಿದ್ಯಾರ್ಥಿನಿ. ಕಾಲೇಜಲ್ಲಿ ಇಂಟರ್ಮೀಡಿಯಾ ಕೋರ್ಸ್ ಓದ್ತಾ ಇದ್ದಂತ ಇವಳು ಹಿಂದೆ ಬಿದ್ದಂತ ಯುವಕ ತಾನೇ ಅವಳನ್ನ ಮದುವೆ ಆಗುವ ಬಗ್ಗೆ ಹುಸಿ ಭರವಸೆಯನ್ನ ಕೊಟ್ಟು ಅವಳನ್ನ ಲೈಂಗಿಕವಾಗಿ 1-2 ಸಲ ಬಲವಂತವಾಗಿನೇ ಬಳಸ್ಕೊಂಡಿದ್ದ ಕೂಡ. ಇದಾಗಿ 6 ತಿಂಗಳ ನಂತರ ಕಡಪಾದ ಒಂದು ರೆಸ್ಟೋರೆಂಟ್ ನಲ್ಲಿ ಅವನಿಗೆ ಕುಕ್ ಆಗಿ ಕೆಲಸ ಕೂಡ ಸಿಗುತ್ತೆ. ಈ ಕೆಲಸದ ಜಾಗದಲ್ಲಿ ಅವನಿಗೆ ಇನ್ನೊಬ್ಬ ಹೊಸ ಯುವತಿಯ ಪರಿಚಯ ಆಗುತ್ತೆ. ಅವಳ ಜೊತೆಗೂ ಅಫೇರ್ ಅನ್ನು ಬೆಳೆಸ್ಕೊಂಡಂತ ಇವನು ಅವಳನ್ನ ಮುಂದೆ ಮದುವೆ ಕೂಡ ಆಗಿ ಅವಳ ಜೊತೆ ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾನೆ.
ಅವನು ತನ್ನ ಹೊಸ ಸಂಗಾತಿ ಜೊತೆ ಹೇಗೋ ಬಾಳನ್ನ ಮುಂದುವರಿಸಿಕೊಂಡು ಹೋಗಿದ್ರೆ ಬಹುಶಃ ಯಾವುದಕ್ಕೂ ಸಮಸ್ಯೆ ಎದುರಾಗ್ತಿರ್ಲಿಲ್ಲ. ಆದ್ರೆ ಈತ ಇನ್ನೊಬ್ಬ ಯುವತಿಯನ್ನ ಮದುವೆಯಾಗಿದ್ರು ಕೂಡ ಈ ಕಡೆ ಈ ಯುವತಿಯ ಹಿಂದೆ ಕೂಡ ಬಿದ್ದು ಅವಳನ್ನ ಮದುವೆಯಾಗುವ ಬಗ್ಗೆ ಮಾತ್ಕೊಡೋದಿಕ್ಕೆ ಶುರು ಮಾಡಿದ್ದ. ಇವನ ಅಸಲಿ ಕತೆ ಗೊತ್ತಿರದಂತ ಆ ಯುವತಿ ಇವನಿಂದ ಚೆನ್ನಾಗಿ ಬ್ರೈನ್ ವಾಶ್ ಆಗಿ ಅವನ ಮಾತಿನ ಮೋಡಿಗೆ ಮರಳಾಗಿ ಅವನು ಹೇಳಿದ್ದೆಲ್ಲ ನಂಬ್ತಾ ಹೋಗ್ತಾಳೆ. ನೀನಿಲ್ಲಾಂದ್ರೆ ನಾನಿರೋದಿಲ್ಲ, ಸತ್ತು ಹೋಗ್ತೀನಿ, ಈಗ ನನಗೆ ನಿನ್ ಬೆಲೆ ಗೊತ್ತಾಗ್ತಾ ಇದೆ ಅಂತೆಲ್ಲ ಅವನು ಅವಳ ಹತ್ರ ಹೇಳ್ತಿದ್ದ. ಅವನ ಮಾತನ್ನ ನಂಬಿ ಬಂದಂತ ಅವಳನ್ನ ಲೈಂಗಿಕವಾಗಿ ಹಲವಾರು ಸಲ ದುರ್ಬಳಕೆ ಮಾಡ್ಕೊಳ್ತಾ ಹೋದ. ಯಾವಾಗ ಅವನು ಅವಳನ್ನ ದೈಹಿಕವಾಗಿ ಬಳಸ್ಕೊಂಡು ಆಗ ಆ ಯುವತಿ ಇವಾಗಲಾದ್ರೂ ನನ್ನ ಮದುವೆ ಮಾಡ್ಕೊಂತ ಒತ್ತಾಯ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಮದುವೆಯ ಬಗ್ಗೆ ಭರವಸೆ ಕೊಟ್ಟೆ ಅವಳನ್ನ ಅವನು ಕೆಡಿಸಿದ್ದ. ಆದ್ರೆ ಹಲವಾರು ಸಲ ರುಚಿ ನೋಡಿದ್ಮೇಲೆ ಅವನು ಅವಳನ್ನ ಮದುವೆ ಆಗೋದಿಕ್ಕೆ ನಿರಾಕರಿಸ್ತಾನೆ. ಅವನಿಗೆ ಅವಳನ್ನ ಮದುವೆ ಆಗುವಂತ ಯಾವುದೇ ಇರಾದೆ ಇರೋದಿಲ್ಲ. ಮೇಲಾಗಿ ಅವನಿಗೆ ಅದಾಗ್ಲೇ ಮದುವೆ ಆಗಿತ್ತು ಹಾಗೂ ಅವನ ಹೆಂಡತಿ ಗರ್ಭಾವತಿ ಕೂಡ ಆಗಿದ್ಲು. ಯಾವಾಗ ಇವಳ ಮದುವೆಯ ಒತ್ತಾಯ ಹೆಚ್ಚಾಯ್ತೋ ಆಗ ಈ ವಿಘ್ನೇಶ್ಗೆ ಹಿಂಸೆ ಜಾಸ್ತಿ ಆಯ್ತು. ಆಗ್ಲೇ ನೋಡಿ ಅವನು ಅವಳನ್ನ ಕೊಂದು ಮುಗಿಸಿ ಈ ಒಂದು ಸಮಸ್ಯೆಯಿಂದ ದೂರ ಬರುವಂತ ಶತ ಮುಟ್ಟಳ ನಿರ್ಧಾರವನ್ನ ಕೈಗೊಂಡಿದ್ದ. ಅವಳನ್ನ ಕೊಂದು ಹಾಕಿದ್ರೆ ಈ ಒಂದು ಸಮಸ್ಯೆ ತಾನಾಗೇನೆ ಮುಗ್ದೋಗುತ್ತೆ ಅನ್ನೋದು ಅವನ ನಂಬಿಕೆಯಾಗಿತ್ತು. ಅವನು ಅಕ್ಟೋಬರ್ 19ರ ಹಿಂದಿನ ರಾತ್ರಿ ತನ್ನ ಹೆಂಡತಿಯ ಫೋನ್ನಿಂದ ಲವರ್ಗೆ ಕರೆ ಮಾಡಿದ್ದ. ತನ್ನ ಫೋನ್ ಬಳಸಿದ್ರೆ ನಾನು ಸಿಕ್ಕಾಕೊಳ್ತೀನಿ ಅನ್ನೋದು ಅವನ ಪ್ಲಾನ್ ಆಗಿತ್ತು. ಕರೆ ಮಾಡದಂತ ವಿಘ್ನೇಶ್, ನೀನು ನಾಳೆ ಬಾ, ಮದುವೆ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಮಾತನಾಡೋದಿದೆ ಅಂತ ಹೇಳಿದ್ದ. ಅದನ್ನ ನಂಬಂತ ಆ ಯುವತಿ ಸರಿ ಅಂತ 19ನೇ ತಾರೀಕಿನ ಬೆಳಗ್ಗೆ ಸುಮಾರು 7:30ಕ್ಕೆ ಒಂದು ಆಟೋವನ್ನು ಹತ್ತಿ ಅವನ ಬಳಿ ಬಂದಿದ್ಲು. ಅವಳು ಬರುವಂತ ಮೊದಲೇ ಇವನು ತನ್ನ ಬೈಕ್ ತಗೊಂಡು ಹತ್ರ ಇದ್ದಂತ ಬಂಕ್ಗೆ ಹೋಗಿ ಬೈಕ್ಗೆ ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡಿದ್ದ. ನಂತರ ಅದರಲ್ಲಿ ಕಾಡಿನ ನಿರ್ಜನ ಸ್ಥಳಕ್ಕೆ ಬಂದು ಒಂದು ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಅದರ ಟ್ಯಾಂಕ್ ಒಳಗಿದ್ದಂತ ಸುಮಾರು 1/2 ಲೀಟರ್ ಪೆಟ್ರೋಲ್ ತೆಗೆದು ತುಂಬಿಸ್ಕೊಂಡಿದ್ದ. ಅವನ ಲವರ್ ಇದ್ದಂತ ಆಟೋ ಅಲ್ಲೊಂದು ಪಾಲಿಟೆಕ್ನಿಕ್ ಕಾಲೇಜ್ ದಾಟಿ ಕಾಡಿನ ಕಡೆ ಬರುವಾಗ ಪ್ಲಾನ್ ನಂತೆ ಅದನ್ನ ಅಡ್ಡಗಟ್ಟಿದಂತ ಯುವಕ ಆಟೋವನ್ನು ಹತ್ತಿ ಮುಂದೆ ಹೋಗೋದಿಕ್ಕೆ ಆ ಆಟೋದವನಿಗೆ ಸೂಚಿಸಿದ್ದ. ಅದು ಅಲ್ಲಿಂದ 10 ಕಿಲೋಮೀಟರ್ ಮುಂದೆ ಬಂದು ಕಾಡಿನ ಪ್ರದೇಶವೊಂದರ ಬಳಿ ನಿಲ್ಲುತ್ತೆ. ಅದು ನಿಂತಂತ ಒಂದು ಜಾಗದಲ್ಲೇ ಒಂದು ಪ್ಲೇವುಡ್ ಫ್ಯಾಕ್ಟರಿ ಇತ್ತು. ಅಲ್ಲಿ ಇಳಿದಂತ ಅವನು ಆಟೋಗೆ ಅದರ ಚಾರ್ಜ್ ಕೊಟ್ಟು ಕಳಿಸಿದ್ದ. ಅದು ಹೋದ ಬಳಿಕ ಅವರಿಬ್ರು ಕೂಡ ಕಾಡಿನ ಪೊದೆ ಒಳಗೆ ಹೋಗ್ತಾರೆ. ಅಲ್ಲಿ ವಿಘ್ನೇಶ್ ಅವ್ರ ಜೊತೆ ದೈಹಿಕ ಸಂಬಂಧವನ್ನ ಹೊಂತಾನೆ. ಅಲ್ಲಿ ಅವನ ಕೆಲಸ ಮುಗಿದ ನಂತರ ಯುವತಿ, ಸರಿ ಈಗಾದ್ರೂ ಹೇಳು, ನನ್ನನ್ನ ಯಾವಾಗ ಮದುವೆ ಆಗ್ತೀಯ ಅಂತ. ಆಗ ವಿಲಕ್ಷಣವಾಗಿ ನಕ್ಕಂತ ವಿಘ್ನೇಶ್ ಇದೇ ಒಂದು ಸಮಯಕ್ಕಾಗಿ ಕಾಯ್ತಿದೆ ಅಂತ ಹೇಳಿ ತನ್ನ ಜೊತೆ ಇದ್ದ ಪೆಟ್ರೋಲ್ ತುಂಬಿದ ಬಾಟ್ಲ್ ತೆಗೆದು ಅವಳ ಮೇಲೆ ಅದನ್ನ ಅನಾಮತ್ತಾಗಿ ಸುರಿಯೋದಿಕ್ಕೆ ಶುರು ಮಾಡ್ತಾನೆ. ಅದರ ನಿರೀಕ್ಷಣೆ ಇರದಂತ ಅವಳಿಗೆ ಅಲ್ಲೇನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಅವಳ ಮೈ ಮೇಲೆ ಪೆಟ್ರೋಲ್ ಸುರಿದಂತ ವಿಘ್ನೇಶ್ ಏಕಾಏಕಿ ಲೈಟರ್ ನಿಂದ ಅವಳಿಗೆ ಬೆಂಕಿಯನ್ನ ಹಚ್ಚಿಸಿದ್ದ. ಅದು ಅವಳು ಧರಿಸಿದಂತ ವೇಲ್ಗೆ ತಗಲಿ ಅದರಿಂದ ಜ್ವಾಲೆ ಎದ್ದು ಅದು ಅವಳ ಮೈಗೆಲ್ಲ ತಕ್ಷಣ ವ್ಯಾಪಿಸಿತ್ತು. ಮೈಯೆಲ್ಲ ಪೆಟ್ರೋಲ್ ತಾಗಿದ್ರಿಂದ ಬೆಂಕಿ ಬೇಗನೆ ದೇಹಾದ್ಯಂತ ವ್ಯಾಪಿಸ್ಕೊಂಡು ಅವಳು ಹೊತ್ತಿ ಉರಿಯೋದಿಕ್ಕೆ ಶುರು ಮಾಡಿದ್ಲು. ಆಗ್ಲೇ ಆಕೆ ಅದರ ಉರಿಯನ್ನ ತಾಳ್ಲಾರ್ದೆ ನೋವಿನಿಂದ ಕಿರ್ಚಾಡಿದ್ದು. ಇದಾದ ನಂತರನೇ ನಾವಿಲ್ಲಿ ವಿಡಿಯೋದ ಆರಂಭದಲ್ಲಿ ಹೇಳಿದಂತ ಎಲ್ಲಾ ವಿಷಯನೂ ನಡೆದಿದ್ದು. ವೀಕ್ಷಕರೇ, ಅವನ ಮನಸ್ಥಿತಿ ಹೇಗಿದೆ ನೋಡಿ. ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಒಂದೇ ಒಂದು ಕಾರಣಕ್ಕಾಗಿ ಅವಳನ್ನ ಈ ರೀತಿ ಕೊಲೆ ಮಾಡಿದ್ದು ಎಷ್ಟು ಸರಿ. ಅವಳು ಬೇಡ ಅಂದ್ಮೇಲೆ ಅವಳನ್ನ ಬಲವಂತದಿಂದ ನಂಬಿಸಿ ಕೆಡಿಸುವಂತ ಅಗತ್ಯ ಏನಿತ್ತು. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಇವ್ರಿಗೆಲ್ಲ ಇಷ್ಟೊಂದು ಸಲೀಸ. ಇದೇ ಒಂದು ಸ್ಥಿತಿ ಇವ್ರ ಮನೆ ಹೆಣ್ಮಕ್ಳಿಗೆ ಬಂದ್ರೆ ಆಗ ಒಪ್ತಾರ? ಇನ್ನು ಅವನು ಮದುವೆಗೆ ನಿರಾಕರಿಸಿದ್ರು ಕೂಡ ಅವನ ಮಾತನ್ನ ನಂಬಿ ಅವನಿಗೆ ತನ್ನ ಸರ್ವಸ್ವವನ್ನು ಕೂಡ ಅರ್ಪಿಸಿದಂತ ಆ ಯುವತಿಯದು ಕೂಡ ಇಲ್ಲಿ ತಪ್ಪಿದೆ. ಅವಳನ್ನೇ ನಂಬಿದಂತ ಅವಳ ಪೋಷಕರ ಭರವಸೆಗೂ ಆಕೆ ವಂಚಿಸಿದ್ಲು. ಚಿಕ್ಕಂದಿನಿಂದಲೂ ಕೂಡ ಪರಿಚಯದಂತ ಯುವತಿಯ ಮೇಲೆ ಇಷ್ಟು ಕ್ರೌರ್ಯ ಸತ್ಸೋದಿಕ್ಕೆ ಅವನಿಗೆ ಮನ್ಸಾದ್ರೂ ಹೇಗ್ ಬಂತು ಗೊತ್ತಿಲ್ಲ. ಇನ್ನು ಅವನಿಂದ ಗರ್ಭಾವತಿಯಾದಂತ ಅವನ ಮಡದಿ ಬಗ್ಗೆ ಈಗ ಯೋಚಿಸಿದರೆ ಕನಿಕರ ಉಂಟಾಗುತ್ತೆ. ಈಗ ಅವನಿಗೆ ಯಾರ ದಿಕ್ಕು? ಇಷ್ಟೆಲ್ಲ ಮಾಡಿ ಕೂಡ ಪೊಲೀಸರಿಂದ ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಈ ವಿಘ್ನೇಶ್ ತರಹದ ಹಂತಕರು ಅದ್ಹೇಗೆ ಮತ್ತೆ ಯಾಕಾಗಿ ಭಾವಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈತ ತನ್ನ ದುರ್ಬುದ್ಧಿಯಿಂದ ಒಬ್ಬ ಯುವತಿಯ ಪ್ರಾಣವನ್ನ ತೆಗೆದ್ರೆ ಇನ್ನೊಂದ್ ಕಡೆ ಈತ ತನ್ನ ಹೆಂಡತಿಯ ಜೀವನವನ್ನ ಹಾಳು ಮಾಡಿದ್ದ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.